ಒಂದು ಸಣ್ಣ ರೂಮಲ್ಲಿ ಬಿಸ್ನೆಸ್ ಶುರು ಮಾಡ್ಕೋಬೇಕು ಅಂದ್ಕೊಂಡಿದ್ದಕ್ಕೆ ಇವತ್ತು ಡೇ ಫಿಕ್ಸ್. ಇವತ್ತಿಗೆ 6 ದಿನ ಆಗಿದೆ. ಸ್ವಲ್ಪ ದಿನದಲ್ಲಿ ಕೂಡ ನಾನು ಶಾಪ್ ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಂತ ಮುಂಚೆ ಆ ರೂಮ್ನ ನಾನು ರೆಡಿ ಮಾಡ್ಕೋಬೇಕಿತ್ತು ನನಗೆ ಹೇಗೆ ಬೇಕಾಗೆ. ಸೊ ಆ ರೂಮ್ನ ನಾನು ರೆಡಿ ಕೂಡ ಮಾಡ್ತೀನಿ. ಸಮ್ ಪ್ಲ್ಯಾನಿಂಗ್ ನನ್ನ ಫ್ರೆಂಡ್ಸ್ ಹತ್ರನೂ ತೊಗೊಂಡು ನಾನು ರೂಮ್ನ ಹೇಗೆ ಬೇಕಾಗಿ ರೆಡಿ ಕೂಡ ಮಾಡ್ಕೊತಿದ್ದೀನಿ. ಸಮ್ ಐಟಮ್ ಕೂಡ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದೀನಿ. ಸೊ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮುಗಿಸಿದ್ದೀನಿ. ಇನ್ನು ಅದೇ ಮುಗಿಸೋಷ್ಟು ಸ್ವಲ್ಪ ಟೈಮ್ ಆಗಿತ್ತು, ಇನ್ನು ಬೇರೆ ಇದ್ದಿದೆ. ಹಾಗೆ ನಾನು ಒಂದು ಕಡೆ ವಾಲ್ನ ರೆಡಿ ಕೂಡ ಮಾಡ್ಕೋಬೇಕಿತ್ತು. ಸೊ ಅದಕ್ಕಂತ ನಾನು ವಾಲ್ ಸ್ಟಿಕ್ಕರ್ ಕೂಡ ತರಿಸಿದ್ದೆ. ಅದನ್ನು ರೆಡಿ ಮಾಡೋಕ್ಕೆ ನಾವು 4 ಜನ ಫ್ರೆಂಡ್ಸು ನೈಟ್ ಬಂದಿದ್ವಿ. ಸೊ ಅದು ಮಾಡೋಕ್ಕಂತಲೇ ಅವು ಇವು ಇದು ರೆಡಿ ಮಾಡ್ತಿದ್ವಿ. ಅದು ತರಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಅದು ವಾಲ್ ಸ್ಟಿಕ್ಕರು ಯಾವ ಕಡೆಯೂ ಆಗೋಲ್ಲ. ಸೊ ಒಂದು ಸಮ್ ಪ್ಲೇಸಿಗೆ ಆಗುತ್ತೆ ಅಂತ ಆ ಪ್ಲೇಸಿಗೆ ಅಷ್ಟೇ ರೆಡಿ ಮಾಡ್ತಿದ್ವಿ. ಏನೇನಿದೆ ನಿಧಾನಕ್ಕೆ ಅವೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಟೈಮ್ ಆಯಿತು ಅಂತ ಹೋಗಿದ್ವಿ, ನಾಳೆ ಮಾಡ್ಕೊಳೋಣ ಅಂತ. ಸೊ ಉಳಿದಿದ್ದ ಕೆಲಸನ ನಾನು ಬಂದು ಮುಕ್ಕಿದೆಲ್ಲ ಮಾಡಿಕೊಂಡೆ. ಇನ್ನೂ ಅಲ್ಪ ಸ್ವಲ್ಪ ಏನೇನಿತ್ತು ನಾನು ಅವೆಲ್ಲ ರೆಡಿ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ವಾಲ್ ಸ್ಟಿಕ್ಕರ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದನ್ನೂ ಬುಕ್ ಮಾಡ್ಕೊತೀನಿ. ಇನ್ನು ಆಲ್ಮೋಸ್ಟ್ ನನ್ನ ಶಾಪಿಂಗ್ ಕೆಲಸ ನನ್ನ 20% ಬಾಕಿ ಇದೆ, ಅದು ಕೂಡ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಬಿಸ್ನೆಸ್ ಇದು ಮಾಡ್ಕೊಂಡು. ಸೊ ಈ ಗ್ಯಾಪಲ್ಲಿ ನಾನು ಶಾಪಿಗೆ ಒಂದು ನೇಮು, ಲೋಗೋ, ಏನು ಶಾಪ್ ಇಡಬೇಕು ಇದು ಯೋಚನೆ ಮಾಡ್ಕೋಬೇಕು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ಸೊ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಏನು ಮಾಡ್ತಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಗೈಸ್.